ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಹನುಮ ಜಯಂತಿ ದಿನ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು, ನೈವೇದ್ಯ ಎಲ್ಲ ಏನಿಡಬೇಕು, ಯಾವ ಮಂತ್ರಗಳನ್ನ ಹೇಳಬೇಕು, ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದ್ದೀನಿ. ಸಂಕಲ್ಪ ಸಹಿತ ಮಂತ್ರ ಸಹಿತ ಪೂಜೆ ಮಾಡುವಂಥ ಸರಳ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಅಂಜನಾ ದೇವಿ ಮತ್ತು ವಾನರ ರಾಜ ಕೇಸರಿಯ ಪುತ್ರನಾದ ಆಂಜನೇಯ, ಇವರನ್ನ ಪವನ ಪುತ್ರ ಅಂತ ಕೂಡ ಕರೆಯಲಾಗುತ್ತೆ, ಅಂದರೆ ವಾಯುಪುತ್ರ ಅಂತ. ಆದಷ್ಟು ಒಂದು ದಿನ ಮೊದಲು ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ. ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು, ನೈವೇದ್ಯಕ್ಕೆಲ್ಲ ಏನೆಲ್ಲ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಿದ್ದೀನಿ. ಯಾರಾದರೂ ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಬಹುದು. ಮತ್ತೊಮ್ಮೆ ಹೇಳ್ತೀನಿ, ಪೂಜೆಗೆ ಗಂಧ, ಸಿಂಧೂರ, ಗೆಜ್ಜೆ ವಸ್ತ್ರ, ತುಳಸಿ, ಮಲ್ಲಿಗೆ ಹೂವು, ತುಪ್ಪದ ಬತ್ತಿ, ಅಕ್ಷತೆ ಮತ್ತು ಆ ದಿನ ದೀಪಾರಾಧನೆಯನ್ನು ಮಾಡಬೇಕು. ಹಾಗಾಗಿ ಬೆಲ್ಲದ ದೀಪಾರಾಧನೆ ಮಾಡೋದು ತುಂಬ ಒಳ್ಳೆಯದು. 2 ಹಚ್ಚು ಬೆಲ್ಲ, ಸ್ವಲ್ಪ ಅಕ್ಕಿ, ಎಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ. ನೈವೇದ್ಯಕ್ಕೆ ಬಾಳೆಹಣ್ಣು, ಕಡಲೆಕಾಯಿ, ಬೆಲ್ಲ, ಅವಲಕ್ಕಿ, ಲಡ್ಡು, ಬೂಂದಿ, ಪಾನಕ, ಕೋಸಂಬರಿ, ಇದ್ರ ಜೊತೆಗೆ ಉದ್ದಿನ ವಡೆ ಕೂಡ ನೈವೇದ್ಯಕ್ಕೆ ಇಡಬಹುದು. ಅಥವಾ ಉದ್ದಿನ ವಡೆ ಮಾಲೆ ಕೂಡ ಆಂಜನೇಯ ಸ್ವಾಮಿ ಫೋಟೋ ಇದ್ದರೆ ಹಾಕ್ಬೋದು. ಇಷ್ಟನ್ನು ಮಾಡಬೇಕು ಅಂತೇನಿಲ್ಲ, ಇದರಲ್ಲಿ ನಿಮಗೆ ಯಾವುದಾಗುತ್ತೋ ಆ ನೈವೇದ್ಯಗಳನ್ನು ಮಾಡಿಟ್ರೆ ಸಾಕು. ಬನ್ನಿ ಈಗ ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಗುರುವಾರ ಬೆಳಗ್ಗೆ ಬೇಗನೆ ಎದ್ದೇಳಬೇಕು. 3 ಗಂಟೆ ಅಥವಾ 4 ಗಂಟೆಗೆ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ತಲೆಗೆ ಸ್ನಾನ ಮಾಡಿ ಮುಂಬಾಗ್ಲನ್ನು ತೊಳೆದು ರಂಗೋಲಿ ಹಾಕಿ, ಈ ದಿನ ಕೇಸರಿ ಅಥವಾ ಕೆಂಪು ಬಣ್ಣದ ಬಟ್ಟೆಗಳನ್ನ ಧರಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಪೂಜೆಗೆ ಆಂಜನೇಯ ಸ್ವಾಮಿ ವಿಗ್ರಹ ಅಥವಾ ಫೋಟೋ ಇದ್ರೆ ಇಡಬಹುದು. ಆಂಜನೇಯ ಸ್ವಾಮಿ ವಿಗ್ರಹ ಇದ್ರೆ ಪಂಚಾಮೃತ ಅಭಿಷೇಕ ಮಾಡಿ. ವಿಗ್ರಹ ಇಲ್ಲ ಅನ್ನೋರು ಕೃಷ್ಣ, ವೆಂಕಟೇಶ್ವರ, ನರಸಿಂಹಸ್ವಾಮಿ, ಲಕ್ಷ್ಮೀನಾರಾಯಣ ಅಥವಾ ರಾಯರ ಬೃಂದಾವನ ಅಥವಾ ರಾಯರ ವಿಗ್ರಹ, ಶಿವಲಿಂಗ, ಇದರಲ್ಲಿ ಯಾವುದಿದ್ರೂ ಕೂಡ ಈ ದಿನ ಪಂಚಾಮೃತ ಅಭಿಷೇಕ ಮಾಡಿ ಪೂಜೆ ಮಾಡಬಹುದು. ಶಿವಲಿಂಗ ಒಂದನ್ನು ಬಿಟ್ಟು ಮಿಕ್ಕ ಯಾವುದೇ ವಿಗ್ರಹಗಳಿದ್ರೂ ನೀವು ಅರ್ಚನೆಗೆ ತುಳಸಿಯನ್ನು ಹಾಕಿ ಬಿಡಿ ಹೂಗಳನ್ನು ಹಾಕಿ ಅರ್ಚನೆ ಮಾಡಬಹುದು. ಶಿವಲಿಂಗ ಇದ್ದರೆ ಬಿಡಿ ಹೂಗಳಿಂದ ಮಾತ್ರ ಅರ್ಚನೆ ಮಾಡಿ, ತುಳಸಿಯನ್ನು ಹಾಕೋದು ಬೇಡ. ಇದು ಯಾವುದೇ ವಿಗ್ರಹಗಳು ಇಲ್ಲ ಅಂತ ಅನ್ನೋರು ನಿಮ್ಮ ಹತ್ರ ಹನುಮಾನ್ ಚಾಲೀಸ್ ಬುಕ್ ಇದ್ದರೆ ಅದನ್ನೇ ಕೂಡ ಪೂಜೆಗಿಟ್ಟು ಪೂಜೆ ಮಾಡಬಹುದು. ಅಥವಾ ಬರೀ ಫೋಟೋ ಇದ್ದರೆ ಅಭಿಷೇಕ ಮಾಡೋದು ಬೇಡ, ನೀವು ಹಾಗೆ ಪೂಜೆ ಮಾಡಿ. ಅಭಿಷೇಕ ಎಲ್ಲ ಆದಮೇಲೆ ಒಂದು ಕೆಂಪು ವಸ್ತ್ರ ಅಥವಾ ಕೇಸರಿ ಬಣ್ಣದ ವಸ್ತ್ರನ ಇಟ್ಟು ಅದರ ಮೇಲೆ ವಿಗ್ರಹ ಅಥವಾ ಫೋಟೋವನ್ನು ಇಡಬೇಕು. ಗಂಧ ಮತ್ತು ಸಿಂಧೂರವನ್ನು ಇಡಬೇಕು. ಗೆಜ್ಜೆ ವಸ್ತ್ರನ ಹಾಕಿ ತುಳಸಿ ಮತ್ತು ಹೂಗಳಿಂದ ಅಲಂಕಾರ ಮಾಡಿ. ಪಕ್ಕದಲ್ಲಿ ಗಣಪತಿನ ಕೂಡ ಇಡಬೇಕು. ಗರಿಕೆ ಮತ್ತು ಹೂಗಳಿಂದ ಅಲಂಕಾರ ಮಾಡಿ. ಆದಷ್ಟು ಈ ದಿನ ಮಲ್ಲಿಗೆ ಹೂವನ್ನು ಪೂಜೆಗೆ ಉಪಯೋಗಿಸಿ, ತುಂಬ ಒಳ್ಳೆಯದು. ಆಂಜನೇಯ ಸ್ವಾಮಿಗೂ ಕೂಡ ತುಂಬಾ ಇಷ್ಟ. ಮತ್ತು ದೀಪಕ್ಕೂ ಕೂಡ ಈ ದಿನ ಮಲ್ಲಿಗೆ ಎಣ್ಣೆಯನ್ನು ಹಾಕಿ ದೀಪ ಹಚ್ಚಬೇಕು. ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ಪೂರ್ವಾಭಿಮುಖವಾಗಿಯೇ ಇಡಬೇಕು. ಅಥವಾ ನಿಮ್ಮ ದೇವ್ರ ಮನೆ ಯಾವ ಕಡೆಗಿದೆಯೋ ಆ ಕಡೆ ಕೂಡ ಇಡಬಹುದು. ಅಭಿಷೇಕ ಅಲಂಕಾರ ಎಲ್ಲ ಆದಮೇಲೆ ದೇವರ ಮುಂದೆ ತುಪ್ಪದ ದೀಪ ಅಥವಾ ಮಲ್ಲಿಗೆ ಎಣ್ಣೆಯಿಂದ ದೀಪನ ಹಚ್ಚಿ ಪೂಜೆನ ಪ್ರಾರಂಭ ಮಾಡಿ. ಕೈಯಲ್ಲಿ ಅಕ್ಷತೆ, ಹೂವು, ತುಳಸಿಯನ್ನು ಇಟ್ಕೊಂಡು ಮೊದಲು ಗಣೇಶನ ಮಂತ್ರ ಹೇಳ್ತಾ ಗಣೇಶನನ್ನು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಮಂತ್ರ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡ್ಕೊಳ್ಳಿ. ಮಮ ಆತ್ಮಾನ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲ ಪ್ರಾಪ್ತ್ಯರ್ಥಂ ಸಕಲ ಕಷ್ಟ ನಿವಾರಣಾರ್ಥಂ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಶ್ರೀ ಹನುಮತ್ ಪ್ರಸಾದ ಸಿದ್ಧ್ಯರ್ಥಂ ಹನುಮತ್ ಜಯಂತಿ ಪೂಜಾ ಕರಿಷ್ಯೆ. ಈ ರೀತಿ ಸಂಕಲ್ಪ ಮಾಡಿಕೊಂಡು ತುಳಸಿ ಮತ್ತು ಅಕ್ಷತೆಯನ್ನು ದೇವರ ಮುಂದೆ ಹಾಕಿ ಅಥವಾ ತಟ್ಟೆನಲ್ಲೂ ಕೂಡ ನೀರು ಹಾಕಿ ಬಿಡಬಹುದು. ಆನಂತರ ಆಂಜನೇಯ ಸ್ವಾಮಿಯ ಅಷ್ಟೋತ್ತರವನ್ನು ಮಾಡ್ಕೊಳ್ಳಿ. ಅಥವಾ ಓಂ ಹಂ ಹನುಮತೇ ನಮಃ ಅಂತ 108 ಸಲ ಹೇಳ್ತಾ ತುಳಸಿಯಿಂದ ಅರ್ಚನೆ ಮಾಡಬೇಕು. ವಿಗ್ರಹ ಇರೋರು ವಿಗ್ರಹಕ್ಕೆ ಅರ್ಚನೆ ಮಾಡಿ, ಇಲ್ಲ ಅನ್ನೋರು ಫೋಟೋಗೆ ಅರ್ಚನೆ ಮಾಡ್ಬೋದು. ಆಂಜನೇಯ ಸ್ವಾಮಿ ಫೋಟೋ ಇಲ್ಲ ಅಂದರೆ ಲಕ್ಷ್ಮೀನಾರಾಯಣನ ಫೋಟೋ ಅಥವಾ ಶ್ರೀನಿವಾಸನ ಫೋಟೋ ಇದ್ದರೆ ಆ ಫೋಟೋಗೂ ಕೂಡ ಮಾಡ್ಬೋದು. ಅಷ್ಟೋತ್ತರ ಎಲ್ಲ ಮುಗಿದ ಮೇಲೆ 3 ಸಲ ಹನುಮಾನ್ ಗಾಯತ್ರಿ ಮಂತ್ರನ ಹೇಳ್ಕೋಬೇಕು. ಯಾವ ರೀತಿ ಅಂದರೆ ಓಂ ಆಂಜನೇಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಅಷ್ಟೋತ್ತರ ಮಂತ್ರ ಸ್ತೋತ್ರ ಎಲ್ಲ ಆದಮೇಲೆ ಅವರಿಗೆ ಪ್ರಿಯನಾದಂಥ ರಾಮನ ಮಂತ್ರ ಹೇಳಲೇಬೇಕು, ರಾಮನ ಜಪ ಮಾಡಲೇಬೇಕು. ಇಲ್ಲ ಅಂದರೆ ಆಂಜನೇಯ ಸ್ವಾಮಿಯ ಪೂಜೆ ಕಂಪ್ಲೀಟ್ ಆಗೋದೇ ಇಲ್ಲ. ಹಾಗಾಗಿ ರಾಮನ ಜಪ ಮಾಡಲೇಬೇಕು. ಜೈ ಶ್ರೀರಾಮ್ ಅಂತನಾದರೂ 3 ಸಲ ಹೇಳ್ಕೊಳ್ಳಿ. ಅಥವಾ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ, ಈ ಮಂತ್ರನ ಕೂಡ 3 ಸಲ ಹೇಳ್ಕೊಂಡು ಜೈ ಶ್ರೀರಾಮ್ ಅಂತ ಹೇಳ್ತಾ ಪೂಜೆನ ಮುಂದುವರಿಸಿ ನೈವೇದ್ಯನೆಲ್ಲ ಅರ್ಪಿಸಬೇಕು. ಆಮೇಲೆ ತಪ್ಪದೆ ಹನುಮಾನ್ ಚಾಲೀಸ್ ಪಠನೆ ಮಾಡಲೇಬೇಕು.
1 ಸಲ ಅಥವಾ 3 ಸಲ 11 ಸಲ ನಿಮ್ಮ ಇಷ್ಟ, ನಿಮ್ಮ ಸಮಯನ ನೋಡಿಕೊಂಡು ಪಠನೆ ಮಾಡಿ. ಆ ನಂತರ ದೀಪಾರಾಧನೆ ಮಾಡಬೇಕು. ತಪ್ಪದೇ ಮಾಡಿ ಬೆಲ್ಲದ ದೀಪಾರಾಧನೆ. ಇವತ್ತು ಹುಣ್ಣಿಮೆ ಕೂಡ ಇರುತ್ತೆ, ಅದರಲ್ಲೂ ಗುರುವಾರ. ಅಕಸ್ಮಾತ್ ನಿಮಗೆ ಬೆಲ್ಲ ಸಿಗಲಿಲ್ಲ ಅಂದರೆ ಬೆಟ್ಟದ ನಲ್ಲಿಕಾಯಿ ದೀಪಾರಾಧನೆ ಕೂಡ ಈ ದಿನ ಮಾಡಬಹುದು. ದೀಪಾರಾಧನೆ ಎಲ್ಲ ಆದಮೇಲೆ ಮಹಾಮಂಗಳಾರತಿಯನ್ನು ಮಾಡಿ. ಮಂಗಳಾರತಿ ಆದಮೇಲೆ ಮನೆಯವರೆಲ್ಲರಿಗೂ ಕೂಡ ಮಂಗಳಾರತಿ ಎಲ್ಲ ಕೊಟ್ಟು ಆ ನಂತರ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಮತ್ತು ತುಳಸಿಯನ್ನು ಇಟ್ಕೊಂಡು 11 ಪ್ರದಕ್ಷಿಣೆಯನ್ನು ಹಾಕಬೇಕು. ಆಮೇಲೆ ಕ್ಷಮಾಪಣ ಮಂತ್ರ ಹೇಳ್ಕೊಳ್ಳಿ. ಯಾಕಂದರೆ ಮಾಡಿರುವಂಥ ಪೂಜೆಯಲ್ಲಿ ಹೇಳಿರುವಂಥ ಮಂತ್ರ ಉಚ್ಚಾರಣೆಗಳಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸು ಅಂತ ಕೇಳಿಕೊಂಡು ಕ್ಷಮಾಪಣ ಮಂತ್ರನ ಹೇಳ್ಕೋಬೇಕು. ಪ್ರದಕ್ಷಿಣಾ ಮಂತ್ರ, ಕ್ಷಮಾಪಣ ಮಂತ್ರ, ಫಲಶ್ರುತಿ ಮಂತ್ರ ಇದಿಷ್ಟನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡಿಕೊಂಡು ಹೇಳ್ಕೊಳ್ಳಿ. ಇದಿಷ್ಟು ಕೂಡ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ 4 ಗಂಟೆಯಿಂದ 7 ಗಂಟೆ ಒಳಗಾಗಿ ಮಾಡಬೇಕಾಗಿರುವಂಥ ಪೂಜಾ ಕ್ರಮಗಳು. ಈ ದಿನ ಬೆಳಗ್ಗೆ 6:20ಕ್ಕೆ ಸೂರ್ಯೋದಯ ಆಗುತ್ತೆ. ನೀವು ಬೆಳಗ್ಗೆ ಎಷ್ಟು ಬೇಗ ಪೂಜೆ ಶುರು ಮಾಡ್ತೀರೋ ಸೂರ್ಯೋದಯ ಸಮಯಕ್ಕೆ ಸರಿಯಾಗಿ ಮಹಾಮಂಗಳಾರತಿ ಆಗಬೇಕು. ಇದೆಲ್ಲ ಆದಮೇಲೆ ಕಂಪ್ಲೀಟಾಗಿ ನಿಮ್ಮ ಪೂಜೆ ಎಲ್ಲ ಮುಗಿದ ಮೇಲೆ ಕೊನೆಯಲ್ಲಿ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಆಂಜನೇಯ ಸ್ವಾಮಿಗೆ ಅರ್ಘ್ಯವನ್ನು ಕೊಡಬೇಕು. ಯಾವ ರೀತಿ ಅಂದರೆ ಒಂದು ತಟ್ಟೆ ಇಟ್ಕೋಬೇಕು. ಅಕ್ಷತೆ ಮತ್ತು ತುಳಸಿಯನ್ನು ನಿಮ್ಮ ಬಲಗೈಲಿ ಇಟ್ಕೊಂಡು ಪಂಚಪತ್ರೆ ಉದ್ಧರಣೆಯಲ್ಲಿ ನೀರಿರುತ್ತಲ್ವ, ಪಂಚಪತ್ರೆ ಇಲ್ಲ ಅನ್ನೋರು ಒಂದು ತಾಮ್ರದ ಚೆಂಬಲ್ಲಿ ಅಥವಾ ಗ್ಲಾಸಲ್ಲಿ ನೀರನ್ನ ತೊಗೊಂಡು ಒಂದು ಸ್ಪೂನನ್ನು ಹಾಕ್ಕೊಳ್ಳಿ. ನಿಮ್ಮ ಎಡಗೈಯಿಂದ ಆ ಸ್ಪೂನಲ್ಲಿ ನೀರನ್ನ ತೊಗೊಂಡು ಬಲಗೈ ಮೇಲೆ 3 ಸಲ ಹಾಕ್ಕೊಂಡು ಕೈಲಿರುವಂಥ ಅಕ್ಷತೆ ಮತ್ತು ತುಳಸಿಯನ್ನು ಆ ತಟ್ಟೆಯಲ್ಲಿ ಬಿಡಬೇಕು. ಈ ರೀತಿ ನೀವು ಅರ್ಘ್ಯ ಕೊಡುವಾಗ ಓಂ ಆಂಜನೇಯಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳ್ಕೋಬೇಕು. ನೀವು ಅರ್ಘ್ಯವನ್ನು ಬೆಳಗ್ಗೆ ಅಥವಾ ಸಂಜೆ ಕೂಡ ಕೊಡಬಹುದು. ಬೆಳಗ್ಗೆ ಇಷ್ಟೆಲ್ಲ ಪೂಜೆ ಮಾಡಿರ್ತೀರ, ಸಂಜೆ ಕೂಡ 5:30 ನಂತರ ಕೈಕಾಲು ಮುಖ ತೊಳ್ಕೊಂಡು ದೇವರ ಮುಂದೆ ದೀಪಗಳನ್ನೆಲ್ಲ ಹಚ್ಚಿ ಸಾಧ್ಯವಾದರೆ ಕೂತ್ಕೊಂಡು ಮತ್ತೆ ಇನ್ನೊಂದು ಸಲ ಹನುಮಾನ್ ಚಾಲೀಸ್ ಪಠನೆ ಮಾಡಿ ಮಂಗಳಾರತಿ ಎಲ್ಲನೂ ಕೂಡ ಮಾಡಿ ಇದೇ ರೀತಿ ಅರ್ಘ್ಯವನ್ನು ಕೊಡಬೇಕು. 2 ಸಲ ಕೊಡಬೇಕು ಅಂತಲ್ಲ, ಬೆಳಗ್ಗೆ ಪೂಜೆ ಆದಮೇಲೆ ಕೊನೆಯಲ್ಲಿ ಈ ರೀತಿ ಅರ್ಘ್ಯವನ್ನು ಕೊಡಿ. ಬೆಳಗ್ಗೆ ಯಾರಿಗೆಲ್ಲ ಕೊಡೋದಿಕ್ಕಾಗಲ್ಲೋ ಸಂಜೆ ಕೊಡಬಹುದು. ಪೂಜೆ ನಂತರ ಆಂಜನೇಯ ಸ್ವಾಮಿಗೆ ಈ ರೀತಿ ಅರ್ಘ್ಯವನ್ನು ಅರ್ಪಿಸೋದ್ರಿಂದ ಮನಸ್ಸಿನ ಸಂಕಟಗಳು ದೂರ ಆಗಿ ಧೈರ್ಯ ಮನೋಬಲ ಹೆಚ್ಚಾಗುತ್ತೆ. ಪೂಜೆ ಎಲ್ಲ ಆದಮೇಲೆ ನಿಮಗೆ ಸಮಯ ಇದ್ದರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಭಗವಂತನ ದರ್ಶನ ಮಾಡಿ, ಭಗವಂತನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿ ಖುಷಿಯಿಂದ ಭಕ್ತಿಯಿಂದ ಈ ದಿನವನ್ನು ಕಳೀರಿ. ಹನುಮ ಜಯಂತಿ ದಿನ ಮನೆಯಲ್ಲಿ ಮಾಡುವಂಥ ಪೂಜಾ ವಿಧಾನವನ್ನು ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ದೀಪಾರಾಧನೆ, ಸಂಕಲ್ಪ, ಅಭಿಷೇಕ, ಅಲಂಕಾರ, ಅರ್ಘ್ಯ ಕೊಡುವಂಥ ವಿಧಾನ ಪ್ರತಿಯೊಂದನ್ನು ಕೂಡ ತಿಳಿಸಿದ್ದೀನಿ. ಶ್ರದ್ಧಾಭಕ್ತಿಯಿಂದ ಈ ದಿನ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡಿ ಆ ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಜೈ ಶ್ರೀರಾಮ್.